Hi fam, welcome back to Prasanna Dhanush YouTube channel. Guys, finally RCB girls into the finals. ಕೊನೆಗೂ ಗುರು ಬಾಯಿಗೆ ಬರ್ಸಿನಿ ನಮ್ಮವರು ಗೆಲ್ಸೋದು ಅದು ಫೈನಲ್ಗೆ ತೊಗೊಂಡೋಗಿದ್ದಾರೆ. ಹೆಂಗೋ ಬಾಯಿಗೆ ಬರ್ಸಿದ್ರು ಇನ್ನೊಂದು ಬರ್ಸಿದ್ರು ಒಟ್ಟಿನಲ್ಲಿ ಫೈನಲ್ಗೆ ಬಂದ್ವಿ ಗಾಯ್ಸ್. ನಿನ್ನೆ ಮ್ಯಾಚು ಏನಪ್ಪಾ ಅಂತಂದ್ರೆ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತು, ಮೊದಲನೇ ಟಾಸ್ಕ್ ಇತ್ತು ಯಾವಾಗ ಬ್ಯಾಟಿಂಗ್ ತಗೊಂಡ್ರು ಸ್ಮೃತಿ ಮಂದನ ಅವರು ಒಳ್ಳೆ ಚಾಯ್ಸ್ ಅಂತಾನೆ ಅನ್ಕೊಂಡ್ವಿ. ಬಟ್ ಅದು ಯಾವಾಗ 2-3 ವಿಕೆಟ್ ಪವರ್ ಪ್ಲೇ ಅಲ್ಲಿ ಬಿದ್ದೋಯ್ತು, ಒಂದೊಂದು ಬೀಳ್ತಾನೆ ಇದೆ ಹಿಂದಿನೇ ಹೋಗ್ತಾ ಇದಾರೆ. ಸೊ ಅವಾಗ ಏನ್ ಅನಿಸ್ತು ನಮಗೆ, ಟೋಟಲಿ ಮ್ಯಾಚ್ ಮುಗೀತು, 130 ಟಾರ್ಗೆಟ್ ನಾಯಿ ಹೊಡೆದಂಗೆ ಹೊಡಿತಾರೆ ಮುಂಬೈ ಇರೋ ಬಲಿಕ್ಕೆ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರು ನಮ್ಮ ಬೌಲರ್ಸ್ಗಳು ಎಲ್ಲ ಸೇರಿ ಒಂದು ಕೈ ಹಾಕಿ. ಎಸ್ಪೆಷಲಿ ನಾವು 5 ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಮೊದಲನೇದಾಗಿ ಇನ್ನಿಂಗ್ಸ್ನ ಕಟ್ಟಿ ಕೊಟ್ಟಂತಹ ಎಲ್ಸಾ ಪೇರಿ, ಅವ್ರು ನಮ್ಮನ್ನ ABD ಅಂತಾನೆ ಕರಿಬಹುದು, ಲೇಡಿ. ಸೊ ಅವರು ABD ಪೆರಿ ಪೆರಿ ಲೇಡಿ ಅಂತಾನೆ ಕರಿಬಹುದು. ಸೊ ABD ನಮ್ಮ RCBಗೆ ಅಷ್ಟು ವರ್ಷಗಳಿಂದ ಏನ್ ಮಾಡ್ಕೊಂಡ್ ಬಂದಿರೋ ಅದೇ ರೀತಿನೇ ಈ ಸತಿ ಅಂತಲ್ಲ, ಹೋದ ವರ್ಷನೂ ಕೂಡ ಅವ್ರು ಅದೇ ರೋಲಲ್ಲೇ ಬಂದಿದ್ದು RCB ಪರವಾಗಿ. ಸೊ ಈ ಸತಿನೂ ಕೂಡ ಅದೇ ರೀತಿ ಇನ್ನಿಂಗ್ಸ್ನ ಕಟ್ಟಿ ಒಬ್ಬರೇ ಏಕಾಂಗಿಯಾಗಿ ನಿಂತ್ಕೊಂಡು 63 ರನ್ನ ಕಲೆ ಹಾಕ್ತಾರೆ. ಸೊ ಅದಾದ ನಂತರ ನಮಗೆ ಟಾರ್ಗೆಟ್ ಇದ್ದಿದ್ದನ್ನ 135 ಇರುತ್ತೆ. ಸೊ 135 ಟಾರ್ಗೆಟ್ನ ನಮ್ಗೆ 5 ಜನಕ್ಕೆ, ಅದೇ ಯಾರಿಗೂ ಕ್ರೆಡಿಟ್ ಕೊಡಬೇಕು ಅಂತ ಹೇಳಿದ್ನಲ್ಲ, 5 ಜನ, ಒಂದು ಎಲ್ಸಾ ಪೇರಿಗೆ ಆ್ಯಂಡ್ ಎರಡನೇದಾಗಿ ವಾರಿಮ್ ಅವ್ರಿಗೆ ಒಂದು ಕೊಡಬೇಕು. ಬಿಕಾಸ್ ಅವ್ರು ಲಾಸ್ಟಲ್ಲಿ ಒಂದು ಬಾಲ್ 6 ಹೊಡೆದಾಗೇನೆ 5 ರನ್ನಿಂದ ನಾವು ಗೆದ್ದಿರೋದು, ಅವ್ರಿಗೆ ಕ್ರೆಡಿಟ್ ಹೋಗಲೇಬೇಕು. ಸೊ ಅದಾದ್ಮೇಲೆ ಇನ್ನೊಬ್ರು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕಿ ಶ್ರೇಯಾಂಕಾ ಪಾಟೀಲ್ಗೆ ಏನ್ ಬೌಲಿಂಗ್ ಗುರು ಮಾಡಿದ ಹುಡುಗಿ. ಅದು ಲಾಸ್ಟ್ ಓವರಲ್ಲಿ ಅವರು ಡಾಟ್ಸ್ ಹಾಕಿಲ್ಲ ಅಂತಂದಿದ್ರೆ ಹೋಗ್ತಾ ಇಲ್ಲ ಮ್ಯಾಚ್. ಸೊ ಹರ್ಪ್ರೀತ್ ಕೌರ್ ಅವರ ವಿಕೆಟ್ ತಗೊಂಡಿದ್ದೆ ಒಂದು ಪ್ಲಸ್ ಪಾಯಿಂಟ್ ಆಗಿದ್ದು. ಸೊ ಆಕ್ಚುಲಿ ಹರ್ಪ್ರೀತ್ ಕೌರ್ ಅವ್ರ ಮಕ ನೋಡ್ಬೇಕಾಗಿತ್ತು ನೀವು. ಸೊ ಅವ್ರು ಅನ್ಕೊಂಡ್ರು ಅವ್ರು ಕ್ಯಾಚ್ ಕೊಟ್ನ ಇಲ್ಲ ಮ್ಯಾಚ್ ಕೊಟ್ನ ಅಂತ, ಆ ರೇಂಜಿಗೆ ಫೀಲ್ ಆಗ್ಬಿಟ್ರು ಅವರು. ಬಿಕಾಸ್ ಆ 3 ಓವರಲ್ಲಿ 20 ರನ್ನು ಎನಿ ಟೈಮ್ ಯಾವ ಟೀಮ್ ಆದ್ರೂ ಹೊಡೆದಾಕಿರೋರು ಗುರು. ಬಟ್ ನಮ್ಮ ಬೌಲಿಂಗ್ ಯಾವ ರೀತಿ ಮಾಡಿದ್ರು ಅಂದ್ರೆ, ಆಶಾ ಆಗಿರ್ಬೋದು, ಶ್ರೇಯಾಂಕಾ ಪಾಟೀಲ್ ಆಗಿರ್ಬೋದು, ಆ್ಯಂಡ್ ಸೋಫಿಯಾ ಮುಲೆನಕ್ಸ್ಗೂ ಥ್ಯಾಂಕ್ಸ್ ಹೇಳಲೇಬೇಕು. ಇವರು ಟಾಪ್ 5 ಅಲ್ಲೇ ಇರ್ತಾರೆ. ಸೊ ಎಲ್ಲರೂ ಸೇರಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಮಗೆ ಒಂದು ಗೆಲುವನ್ನ ತಂದು ಕೊಡ್ತಾರೆ. ಅದಂತೂ ಅಲ್ಟಿಮೇಟ್ ವಿನ್ ಅಂತ ಹೇಳ್ಬೋದು. ಸೊ ಒಂದು ಹಾಫಲ್ಲಿ ಒಂದು ಅರ್ಧ ಫಸ್ಟ್ ಇನ್ನಿಂಗ್ಸ್ ಮುಗಿದ ತಕ್ಷಣ ನಾನು ತುಂಬ ಕಮೆಂಟ್ಸ್ಗಳು ನೋಡ್ತಾ ಇದ್ದೆ ಆ್ಯಕ್ಚುಲಿ RCB ಪೇಜಲ್ಲಿ. ಹೋಯ್ತು ನೆಕ್ಸ್ಟ್ ಸಲ ಕಪ್ ನಮ್ಮದೇ ಎಲ್ಲ ನೋಡ್ತಾ ಇದ್ವಿ ನಾವು ಇಬ್ರು. ಯಾವಾಗ 135 ಟಾರ್ಗೆಟ್ ಕೊಟ್ಟರಲ್ಲ ಇಬ್ರು ಸೋಲ್ತಾರೆ ಅಂದ್ಬಿಟ್ಟು ನಾನು ಎದ್ದು ಬಂದ್ಬಿಟ್ಟೆ ಈ ಕಡೆ, ಇವ್ನು ನೋಡ್ತಾ ಇದ್ದ. ಆಮೇಲೆ ನಾನು ಒಂದು 10 ಕಾಲಂಗೆ ಸ್ವಲ್ಪ ಏನೋ ನೋಡೋಣ ತೆಗ್ದೆ, ಮೊಬೈಲ್ ಜಿಯೋ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ನೋಡಿದ್ರೆ ಹತ್ತತ್ರ ಬಂದ್ಬಿಟ್ಟಿದ್ದಾರೆ. ಕೊನೆ ಮೂಮೆಂಟ್ ತನಕ ನಾವು ಸೋಲ್ತಾರೆ ಬಿಡು, ಇನ್ನೇನು ನೆಕ್ಸ್ಟ್ ನಮ್ಮ IPL ಬರ್ತಾ ಇದೆ, ಇವ್ರು ಸೋಲಿ ಪರವಾಗಿಲ್ಲ, IPL ಅಲ್ಲಿ ನಮ್ಮ ಹುಡುಗರು ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸ್ಟಿಲ್ ನಮ್ಮ ಹುಡುಗಿರು ಅದು ಸುಳ್ಳು ಮಾಡಿದ್ರು. ಫಿನಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಡೆಲ್ಲಿ ಮೇಲೆ ಆಡಲಿಕ್ಕೆ. ಸೊ ಇನ್ನೇನು ನಮಗೊಂದು ರಿವೆಂಜ್ ಬಾಕಿ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಯಾಕಂದರೆ ಡೆಲ್ಲಿ ಮೇಲೆ ನಿಮ್ಗೆ ಗೊತ್ತಾಯಿದೆ, ನಾವು ಕೂಡ ಚೇಸ್ ಮಾಡಿದ್ವಿ 175 180 ಸಮಥಿಂಗ್ ಪ್ಲಸ್ನ. ಸೊ 1 ರನ್ನಿಂದ ಕಡೆಯ 1 ರನ್ನಿಂದ ನಾವು ಸೋತ್ವಿ. 4 ಹೊಡೆಯೋಕ್ಕಾಗಲ್ಲ, 1 ಬಾಲ್ಗೆ 2 ರನ್ ಬೇಕಾಗಿರುತ್ತೆ. ಸೊ ಆ ಮೂಮೆಂಟಲ್ಲಿ ಸೋತಿದ್ದು ನಮಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಯಿತು. ಬಟ್ ಇವಾಗ ಆ ಫೈನಲ್ನ ರಿವೆಂಜ್ ತೀಸ್ಕೊಳ್ಳೋಕ್ಕೆ ಟೈಮು ಫೈನಲಲ್ಲೇ ಬಂದಿದೆ ಇವಾಗ. ಸೊ ಗೈಸ್ ನಿಮ್ಗೆ ಏನು ಅನ್ನಿಸ್ತು, ನಿನ್ನೆ ಬೆಸ್ಟ್ ಮೂಮೆಂಟ್ ಯಾವುದಾಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಅನದರ್ ಪಾಯಿಂಟ್, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವಿನ್ ಆಗಿದ್ದಾರೆ ಗುರು. ಅವರು ಫೈನಲ್ಗೆ ಬಂದಿದ್ದಾರೆ ನೋಡ್ರಿ. ಆ ದಿನ 2 ಘಟನೆ ನಡೆದಿದೆ. ಒಂದು ನಮ್ಮ RCB ಫೈನಲ್ಗೆ ಬಂದಿದೆ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ, ಆ್ಯಂಡ್ ಕರ್ನಾಟಕ ಬುಲ್ಡೋಸರ್ಸ್ ಕೂಡ ಫೈನಲ್ಗೆ ಬಂದಿದೆ. ಸೊ ಗೈಸ್ ಒಟ್ನಲ್ಲಿ ಒಂಥರ 2 ಕರ್ನಾಟಕಕ್ಕೆ ಖುಷಿ ವಿಚಾರಣೆ ಅಂತಾನೆ ಹೇಳ್ಬೋದು. ಇಡೀ ರಾಜ್ಯವೇ ಸಂತೋಷ ಖುಷಿ ಪಡುವಂತಹ ಸುದ್ದಿ ನೆನೆ ಬಂದಿರೋದು. ಬಟ್ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನಂತಂದ್ರೆ, ಲೈಕ್ ಎರಡೂ ಕೂಡ ಒಂದೇ ಟೈಮಿಂಗಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇವರು ಕರ್ನಾಟಕ ಬುಲ್ಡೋಸರ್ಸ್ ಅಟ್ಲೀಸ್ಟ್ ಮಧ್ಯಾಹ್ನ ಇಟ್ಕೊಂಡು ಇವರು ಒಂದು ಈವ್ನಿಂಗ್ ಆಗಿ ಮ್ಯಾಚ್ ಸ್ಟಾರ್ಟ್ ಮಾಡಿದರೆ ಎರಡೂ ನೋಡ್ಬೋದಿತ್ತು. ಈಗ ಅಟ್ ಎ ಟೈಮ್ ಇವರು 6:30 ಸ್ಟಾರ್ಟ್ ಮಾಡ್ತಾರೆ, ಇವರು RCB ವುಮೆನ್ಸ್ ಪ್ರೀಮಿಯರ್ ಲೀಗು ಕೂಡ 6:30 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎರಡೂ ಒಂಥರ ಜಿದ್ದಿ ಥರ ಆಗ್ಬಿಟ್ಟಿದೆ. ಇವಾಗ ಯಾವ್ಯಾವ ಪ್ರೇಕ್ಷಕರು ಏನೇನು ನೋಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಗೈಸ್ ಬಟ್ ಏನೇ ಆದರೂ ಸ್ಟಿಲ್ ನಾವು RCB ಸಪೋರ್ಟ್ ಮಾಡ್ತಾರಣ, ಕರ್ನಾಟಕ ಬುಲ್ಡೋಸರ್ಸ್ಗೂ ಸಪೋರ್ಟ್. ನಾನಂತೂ 2 ಮೊಬೈಲಲ್ಲೂ ಒಂದೊಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದು ಜಿಯೋ ಸಿನಿಮಾದಲ್ಲಿ ಯಾವುದೊಂದು ಹಾಕೊಂಡಿರ್ತೀನಿ, ಇನ್ನೊಂದು ಮೊಬೈಲಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ಹಾಕೊಂಡಿರ್ತೀನಿ ನಾನು. ಸೊ ಆ್ಯಕ್ಚುಲಿ ನನಗೇನು ಗೊತ್ತಾ, RCB ಮ್ಯಾಚ್ ನೋಡೋಕ್ಕೆ ಭಯ ಆಗ್ಬಿಡುತ್ತೆ. ಹಂಗೂ ನೆನೆ ಬಿಟ್ಟಿಲ್ಲ ಚೇಸ್, ಇನ್ನೇನು ಮಾಡ್ಬೇಕು, ಚಿಯರ್ಸ್ ಮಾಡಬೇಕಲ್ಲ. ಸೋತ್ರು ಗೆದ್ರು ಪರವಾಗಿಲ್ಲ, ನಾವು RCB ಅವರು ನಾವು ಗೆದ್ದಾಗ ಸಪೋರ್ಟ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಸೋಲೋ ಟೈಮಲ್ಲಾದ್ರೂ ಅಟ್ಲೀಸ್ಟ್ ಸಪೋರ್ಟ್ ಮಾಡೋಣ ಅಂತ ನಾನು ಹಾಕೊಂಡು ಕೂತಿದ್ದೆ. ಅನ್ಕೊಂಡೆ ಗೆದ್ದು ನನ್ನ ನಂಬ್ತಾ ಇಲ್ಲ. ನಾನು ಆ್ಯಕ್ಚುಲಿ 11 ರನ್ ಇದ್ದಾಗ ನಾನು ನಂಬಿಲ್ಲ. ಲಾಸ್ಟ್ ಓವರಲ್ಲಿ ಆಶಾ ಅವರು, ಯಾಕಂದ್ರೆ ಸ್ಪಿನ್ನರ್ ಅಲ್ವಾ, ಏನೇ ಆದರೂ ಹೊಡಿತಾರೆ ಅಂತ ಯೋಚನೆ ಮಾಡಿದೆ. ಬಟ್ ಅಲ್ಲಿ ಸ್ಟ್ರೈಕಲ್ಲಿದ್ದು ಒಬ್ಬರೇ ಬ್ಯಾಟ್ಸ್ಮನ್ಗಳಿಲ್ಲ. ಈಗ ಸ್ವಲ್ಪ ಪಾಸಿಟಿವ್ನೆಸ್ ಬಂತು ನನಗೆ. ಹೇಳೋಕ್ಕಾಗಲ್ಲಪ್ಪ, ಹರ್ಪ್ರೀತ್ ಕೌರ್ ಯಾವಾಗ 18 ಶ್ರೇಯಾಂಕಾ ಪಟೇಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು, ನನಗೆ ಅವಾಗ ಸ್ವಲ್ಪ 50-50 ಅಂತ ಅನ್ನಿಸ್ತು. ಹೇಳೋಕ್ಕಾಗಲ್ಲ, ಲಾಸ್ಟ್ ಬಾಲ್ವರೆಗೂ ಹೋಗ್ಬೋದು ಮ್ಯಾಚು ಅಂತ. ಸ್ಟಿಲ್ ಲಾಸ್ಟ್ ಬಾಲ್ವರೆಗೂ ನನಗೆ ನಂಬಿಕೆ ಇಲ್ಲ ಆ ಹುಡುಗಿ 6 ಎತ್ಬಿಡ್ತಾಳೆ ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ 6 ಎತ್ತಕ್ಕಾಗಿಲ್ಲ. ಅವರು ಕೌರ್ ಅವ್ರು ಇದ್ದಿದ್ದು ಅನ್ಕೊಂತೀನಿ. ಮೇ ಬಿ ಹರ್ಪ್ರೀತ್ ಕೌರ್ ಆದ್ಮೇಲೆ ಇನ್ನೊಬ್ರು ಯಾರೋ ಲಾಸ್ಟಲ್ಲಿ ಇದ್ದಿದ್ದು ಸ್ಟ್ರೈಕಲ್ಲಿ, ಅವ್ರ ಹೆಸರು ಮರ್ತೋಗ್ಬಿಟ್ಟೆ, ಸಾರಿ ಬೇಜಾರು ಮಾಡ್ಕೊಂಬಿಡಿ. ಸೊ ಅವರು ಲಾಸ್ಟ್ ಸ್ಟ್ರೈಕಲ್ಲಿ ಇದ್ದಾಗ 6 ಹೊಡಿತಾರೆ ಅಂತ ಅನ್ಕೊಂಡು 1 ಬಾಲ್ಗೆ 7 ರನ್ಸ್ ಬೇಕಾಗಿತ್ತು ವಿನ್ನಿಂಗಿಗೆ. ಸೊ 6 ರನ್ ನೋಡಿದ್ರೆ ಡ್ರಾ ಆಗಿರೋದು ಮ್ಯಾಚು. ಸೊ ಹೆಚ್ಚು ಕಮ್ಮಿ WPL ಅಲ್ಲಿ ಯಾವತ್ತು
ಅವತ್ತು ಮ್ಯಾಚ್ ಡ್ರಾ ಆಗಿರ್ಲಿಲ್ಲ. ಸೊ Super over ಆಗ್ತಿತ್ತು ಅನ್ಕೊಂಡ್ವಿ. ಸೂಪರ್ ಓವರ್ ಆಗ್ತಿತ್ತು. ಅದು ಸೆಮಿಫೈನಲ್ ಈ ರೇಂಜ್ ಆಗ್ಬಿಟ್ರೆ ಹೆಂಗಪ್ಪ ಗುರು ಕಷ್ಟಪಟ್ಟು ಬಂದ್ಬಿಟ್ಟಿದೀವಿ ಅಂತ. ಬಟ್ ಎನಿವೇ ಸಾಕತ್ತಾಗಿ ಲಾಸ್ಟ್ ಎಡ್ಜ್ ಓಡಿಸಿದ್ರು ಅವರು, ಸೂಪರ್ ಆಗಿ ಬೌಲಿಂಗ್ ಮಾಡಿ ಹೂನಾ ಅಂತ ಒಂದು ಸಿಂಬಲ್ ತೋರಿಸಿದ್ರು ಸೊ ನಾನಿದ್ದೀನಿ ಅಂತ. ಸೊ ಆಕ್ಚುಲಿ ಆ ಮೂಮೆಂಟ್ ನಿಮ್ಗೆ ನೆನಪಿದ್ರೆ ಸೂರ್ಯಕುಮಾರ್ ಯಾದವ್ ಅವರು RCB ಮೇಲೆನೆ ಹೇಳಿದ್ರು, ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಹೀಟ್ ಮೂಮೆಂಟ್ ಮಾಡಿದ್ರು, ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸಿ ನೋಡಿದ್ರು. ಇಬ್ರು ಮಾತಾಡಿಲ್ಲ, ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಸ್ವಲ್ಪ ಏನೋ ಹೀಟ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಲಾಸ್ಟ್ ಅಲ್ಲಿ ಸೂರ್ಯಕುಮಾರ್ ಅವರು ಗೆದ್ಬಿಟ್ಟು ಹೂನಾ ಅಂತ ಇದೀನಿ ಅಂತ ಅದೇ ತರ ನಿನ್ನೆ ನಮ್ಮ RCB ಮಹಿಳೆ ಒಬ್ರು ಆಶಾ ಕಿರಣ್ ಅವರು ಸೊ ಹೂನಾ ಅಂತ ಹೇಳಿದ್ರು. ಸೊ ಸಖತ್ತಾಗಿತ್ತು ಆ ವೈಬ್ ಮಾತ್ರ. ಅಂಡ್ ಮುಂಬೈ ಇಂಡಿಯನ್ಸ್ ಓನರ್ ತಲೆ ತಗ್ಗಿಸ್ಕೊಂಡು ಹಂಗೆ ಹೋಗ್ಬಿಟ್ರು. ಅವ್ರು ಅನ್ಕೊಂಡೆ ಹಂಗೋ ನಿಮ್ಮೆಣ್ಣೆ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಹೆಂಗಪ್ಪ ಆಗುತ್ತೋ ಲಾಸ್ಟ್ ಇಲ್ಲಿ ಹೇಳಕ್ಕಾಗಲ್ಲ. ಅವ್ರು ಗೊತ್ತಿದೆ ನಿಮ್ಮ IPL ಮ್ಯಾಚ್ ನೋಡ್ಬೇಕಾದ್ರೆ ಚೆನ್ನೈ ಮೇಲೆ ಆಗ್ಲಿ ಇಲ್ಲ ಯಾರ ಮೇಲೆ ಆಗ್ಲಿ ಫೈನಲ್ ಮುಂಬೈ ಬಂತು ಅಂದ್ರೆ ಗೆದ್ಬಿಡ್ತಾರೆ, ಯಾಕಂದ್ರೆ ಅವರು ನಿಮ್ಮೆಣ್ಣೆ ಇಟ್ಕೊಂಡಿರ್ತಾರೆ ಸೈಡಲ್ಲಿ. ಸೊ ಆ ರೀತಿ ಆಗುತ್ತೇನೋ ಅಂತ ಅನ್ಕೊಂಡ್ವಿ. ಬಟ್ ಎನಿವೇಸ್ ನಮ್ಮ RCB ಮಹಾಲಕ್ಷ್ಮಿಯರಿಗೆ ಒಂದು ಏನೋ ಇತ್ತು ಅವತ್ತಿನ ದಿನ, ಶುಕ್ರವಾರ ಬೇರೆ, ಸಾರಿ ಶನಿವಾರನ ನಿನ್ನೆ ಶುಕ್ರವಾರ ಅಲ್ಲ, ಸೊ ಶುಕ್ರವಾರ ಬೇರೆ. ಸೊ ನಮ್ಮ RCB ಮಹಾಲಕ್ಷ್ಮಿ ಅವ್ರಿಗೆ ಏನೋ ಒಂದು ಕಲೆ ಇತ್ತು ಅಂತ ಅನ್ಕೊಂತೀವಿ. ಸೊ ಅದರಿಂದ ನಾವು ಗೆದ್ದಿದ್ದೀವಿ. ಸೊ ಈಗ ಫೈನಲ್ ಬಂದಿದ್ದೀವಿ. ಡೆಲ್ಲಿ ಮೇಲೆ ಡೇರ್ ಡೆವಿಲ್ಸ್ ಮೇಲೆ ಒಂದ್ ಡೈಲಾಗ್ ಹೇಳ್ತಾ ಇದೀನಿ, ಡೆಲ್ಲಿನ ಗಿಲಿ ತರ ಹೊಡೆದು ಆಚೆ ಹಾಕೋದ್ರು ಅಂತ. ಫೈನಲ್ ಕೆಲಸ ಮಾಡ್ಬಿಡಿ ಗುರು, ಒಂದ್ಸತಿನಾದ್ರು ಅಟ್ಲೀಸ್ಟ್ ನಾವು ಕಪ್ ಗೆದ್ದಿದೀವಿ ಅಂತ ಹೇಳ್ಕೊಳಕಾರ ಅಟ್ಲೀಸ್ಟ್ ಒಂದು ಕಪ್ ಗೆದ್ಬಿಡ್ರಿ. ನಾವು ನಮ್ಗೆ ಆ ಕಡೆಯಿಂದಾನೇ ಬರಬೇಕು ಅಂದಿರಲ್ಲ, ಮೆನ್ಸ್ ಇಂದಾನೇ ಬರಬೇಕು ಅಂದಿರಲ್ಲ, ವುಮೆನ್ಸ್ ಇಂದ ಬಂತು ಅಂದ್ರೆ ನಮ್ಗೆ ತುಂಬಾ ಖುಷಿನೇ. ನಾವು RCB ಅವ್ರು ಆ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಈಗ ಆಲ್ರೆಡಿ ತುಂಬಾ ಜನ ಹೊಸೂರ್ಗೆ ಹೋಗ್ಬಿಟ್ಟು ಪಟಾಕಿ ಎಲ್ಲ ತಗೊಂಬಂದಿರ್ತೀರಾ ಅಂತ ಗೊತ್ತು ನಮ್ಗೆ. ಎಷ್ಟೆಷ್ಟು ಮೂಟೆ ತಗೊಂಬಂದಿರ್ತಾರೋ ಗೊತ್ತಿಲ್ಲ. ಗೆದ್ರೆ ಮಾತ್ರ ಇಡೀ ಬ್ಯಾಂಗ್ಳೂರ್ಗೆ ದೀಪಾವಳಿನೇ. ಮೇ ಬಿ ಈ ಇಯರ್ RCB ಇಯರ್ ಅಂತ ಅನ್ಕೊಂತ ಇದೀವಿ. ಯಾಕಂತಂದ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ಈ ಸತಿ ಏನಾದ್ರು RCB ಮಹಿಳೆಯರು ಗೆದ್ರೆ ಮೆನ್ಸ್ ಮೇಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಬರುತ್ತೆ. ಬಟ್ ಎನಿವೇಸ್ ಯಾಕಂತಂದ್ರೆ ಈ ಸತಿ ಲಾಸ್ಟ್ ಸೀಸನ್ ಆಗ್ತಿರೋದ್ರಿಂದ ಮೆನ್ಸ್ IPL ಅಲ್ಲಿ ನೆಕ್ಸ್ಟ್ ಸತಿ ಎಲ್ಲ ಮಿನಿ ಆಕ್ಷನ್ಗೆ ಫುಲ್ ಎಲ್ಲ ಬರ್ತಾ ಇದ್ದಾರೆ. ಸೊ ಒಬ್ರು ಇಬ್ರು ಪ್ಲೇಯರ್ನ ಬಿಟ್ಟು ಮಿಕ್ಕಿದವರೆಲ್ಲ ಆಕ್ಷನ್ಗೆ ಬರಬೇಕಾಗುತ್ತೆ. ಹೋಪ್ ದಟ್ ಈ ಸತಿ ನಮ್ಮ RCBಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಎಲ್ಲ RCB ಇಯರ್ ಆಗಲಿ ಅಂತ ಬೇಡ್ಕೊಳ್ಳೋಣ ಅದೆಲ್ಲ ಫ್ಯಾನ್ಸ್ಗಳನ್ನು. ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತೀರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್ ಅಂಡ್ ಆಲ್ ದ ಬೆಸ್ಟ್ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಂಡ್ ನಮ್ಮ RCB ಬೋತ್ ಟೀಮ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.